ಹಲೋ ಫ್ರೆಂಡ್ಸ್, ಎಲ್ಲರೂ ಇವಾಗಿನ ಯಂಗ್ ಜನ್ರೇಷನ್ ಎಲ್ಲ ಹಳ್ಳಿ ಬಿಟ್ಟು ಬೆಂಗಳೂರು ಸಿಟಿ ಬೇರೆ ಬೇರೆ ಸಿಟಿಗೆಲ್ಲ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಹಳ್ಳಿ ಕಡೆ ಜನಗಳು ತುಂಬ ಕಡಿಮೆ ಆಗಿದ್ದಾರೆ. ಇವಾಗ ಸ್ವಲ್ಪ ಏಜ್ ಆದವರು, ಮುದುಕರು, ವಯಸ್ಸಾಗಿರೋ ಒಂದು 60-50 ವಯಸ್ಸಾಗಿರೋ ಜನರೇ ಜಾಸ್ತಿ. ಯಂಗ್ ಜನ ಅಂತ ತುಂಬ ಕಡಿಮೆ ಆಗಿಬಿಟ್ಟಿದ್ದಾರಲ್ಲ. ಊರಲ್ಲಿ ಒಂದು 5-6 ಜನ ಇದ್ದರೆ ಅದೇ ಜಾಸ್ತಿ. ಸೊ ಅದ್ರ ಬಗ್ಗೆನೇ ಮಾತಾಡೋಣ ಅಂತ ವಿಡಿಯೋ ಮಾಡಿದೆ. ಪೇಟೆಯಲ್ಲಿದ್ದು ಸಿಟಿಲಿದ್ದು ಒಂದು 20 ವರ್ಷ 30 ವರ್ಷ ನೀವು ಅಲ್ಲಿ ಕೆಲಸ ಮಾಡಿ ಆಮೇಲೆ ಊರಿಗೆ ಹೋಗೋಣ ಅಂತ ಯಾರಾದರೂ ಇನ್ನು ಮುಂದೆ ಪ್ಲ್ಯಾನ್ ಮಾಡಿ ಆ ಥರ ಮಾಡೋರಿದ್ದರೆ ದಯವಿಟ್ಟು ಆ ಥರ ಮಾಡಬೇಡಿ. ನಿಮ್ಮ ಊರಲ್ಲಿ ನಿಮ್ಮ ಜಾಗ, ನಿಮ್ಮ ತೋಟ, ನಿಮ್ಮ ಮನೆ, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಫ್ಯಾಮಿಲಿನ ನೋಡಿಕೊಂಡು ಆರಾಮಾಗಿ ಊರಲ್ಲೇ ಇರಿ. ನಿಮಗೆ ಗೊತ್ತಿದೆ ಎಲ್ಲ ಸಿಟಿ ಸಿಚುವೇಶನ್ ಎಲ್ಲ ಯಾವ ಥರ ಇದೆ ಅಂತ. ಜಾಬ್ ಹುಡುಕ್ರೆ ಜಾಬ್ ಸಿಗೋಲ್ಲ, ಸಿಕ್ಕದವರಿಗೆ ಅಲ್ಲಿ ಕೂರೋಕ್ಕಾಗಲ್ಲ. ಮ್ಯಾನೇಜರ್ ತಲೆ ಹರಟೆ, ಸ್ಯಾಲ್ರಿ ಸಾಕಾಗಲ್ಲ. ಹೊರಗಡೆ ಹೋದರೆ ಎಲ್ಲ ಕಡೆ ಕ್ಯೂ ನಿಲ್ಲಬೇಕು, ರೋಡಲ್ಲಿ ಇಳಿದ್ರೆ ಎಲ್ಲ ಕಡೆ ಟ್ರಾಫಿಕಲ್ಲಿರಬೇಕು. ನೋಡಿ, ಈ ಥರ ಪ್ಲೇಸಲ್ಲಿ ಹಳ್ಳಿ ಬಿಟ್ಟು ಸಿಟಿಗೆ ಹೋಗಿ ಇರಿಟೇಟ್ ಆಗೋದಕ್ಕಿಂತ ಆರಾಮಾಗಿ ಸ್ವಲ್ಪನೇ ಸ್ಯಾಲರಿ ಸಿಕ್ಕರು ಮನೆ ತೋಟ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಆರಾಮಾಗಿರ್ಬೋದು. ಅಲ್ಲಿ ಹೋದರೆ 30 ವರ್ಷಕ್ಕೆ ನಿಮ್ದು ಮಂಡೆ ಹಣ್ಣಾಗುತ್ತೆ, ಆಯಿತಾ? ಅದಕ್ಕಿಂತ ಬೆಟ್ರು ನೀವು ಊರಲ್ಲೇ ಇದ್ದು ಆರಾಮಾಗಿ ಜೀವನ ಮಾಡ್ಬೋದು. ಊರಲ್ಲೇ ಬೇಜಾನ್ ಬಿಸ್ನೆಸ್ನೆಲ್ಲ ಮಾಡ್ಬೋದು, ಸ್ವಲ್ಪ ಟ್ರೈ ಮಾಡಬೇಕಷ್ಟೇ. ಬೇರೆಯವ್ರು ಯಾರೋ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡು ನಾವು ಹೋದರೆ ಸಿಚುವೇಶನ್ನು ಮುಂದೆ ಹೆಂಗಾಗುತ್ತೆ ಅಂತ ಡಿಸೈಡ್ ಮಾಡೋಕ್ಕಲ್ಲ, ಗೊತ್ತಾಗಲ್ಲ. ಮೊದಲೇ ಎಲ್ಲ ಚೆನ್ನಾಗಾದರೂ ನೀವು ಎಲ್ಲ ಕಡೆನೂ ವೇಟ್ ಮಾಡೋದೆ, ಕ್ಯೂದಲ್ಲಿ ನಿಲ್ಲೋದೆ, ಗೌರ್ಮೆಂಟ್ ಮಾಡಿರೋ ಪಕ್ಕ ರೂಲ್ಸು ಫಾಲೋ ಮಾಡೋದೆ. ಇವಾಗ ನಿಮಗೆ ಗೊತ್ತಿದೆ, ಹೊಂಡ ಬಿದ್ದಲ್ಲಿ ಹೊಂಡ ಮುಚ್ತಾ ಇದ್ದಾರೆ. ಆ ಹೊಂಡ ಮುಚ್ಚಿರೋದು ಹೊಂಡಕ್ಕಿಂತ ದೊಡ್ಡದಾಗಿರೋ ಒಂದು ಕಟ್ಟೆ ಆಗುತ್ತೆ ಅಲ್ಲಿ ಬೆಂಗಳೂರಲ್ಲಿ. ಟ್ರಾವೆಲ್ ಮಾಡೋದಾಗಲಿ, ಆಫೀಸ್ಗೆ ಹೋಗೋದು ಬರೋದು, ಟ್ರಾಫಿಕಲ್ಲಿ ವೇಟ್ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತಾಗುತ್ತೆ. ಟ್ರಾಫಿಕ್ ರೂಲ್ಸ್ ಅಂತ ಮಾಡ್ತಾರೆ, 2 ನಿಮಿಷ 1.5 ನಿಮಿಷಕ್ಕಿಂತ ಜಾಸ್ತಿ ಟ್ರಾಫಿಕಲ್ಲಿ ನಿಲ್ಲಬೇಕು. ಒಂದೊಂದು ಸಿಗ್ನಲಲ್ಲಿ 3 ಸಲ 2 ಸಲ ನಿಂತ್ಕೊಂಡು ಹೋಗಬೇಕು. ನಮಗೆ ಗೊತ್ತು ಹೆಂಗಿದೆ ಸಿಚುವೇಶನ್ ಅಂತ. ಸೊ ಅದಕ್ಕಿಂತ ಬೆಟ್ರು ಆರಾಮಾಗಿ ಹಳ್ಳಿಯಲ್ಲೇ ಜೀವನ ಮಾಡೋದು ಬೆಸ್ಟ್ ಅಂತ ನನಗನ್ಸುತ್ತೆ. ನಿಮಗೂ ಸರಿ ಅನಿಸಿದ್ರೆ ನೀವು ಸಿಟಿ ಕಡೆ ಇದ್ದರೆ ವಾಪಸ್ ಬರೋಕ್ಕೆ ಟ್ರೈ ಮಾಡಿ. ಮತ್ತು ನೀವು ಸಿಟಿ ಕಡೆ ಹೋಗಿ ಸೆಟ್ಲ್ ಆಗಬೇಕಂತ ಯೋಚನೆ ಮಾಡ್ತಾ ಇರೋರು ಸ್ವಲ್ಪ ಯೋಚನೆ ಮಾಡಿ ಇಲ್ಲೇ ಏನಾದ್ರು ಬಿಸ್ನೆಸ್ ಮಾಡಿ ಇನ್ಕಮ್ ಸೋರ್ಸ್ನ ಹುಡ್ಕೊಂಡು ಆರಾಮಾಗಿರಿ. ಅಷ್ಟೇ, ಮತ್ತೇನಿಲ್ಲ. ನಿಮಗೆಲ್ಲ ನಿಮ್ಗೆ ಬಿಟ್ಟಿದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್.